ಯಡಿಯೂರಪ್ಪ ಆಡಿಯೋ ಲೀಕ್ ಮುಜುಗರದಿಂದ ಬ್ರೇಕ್ ಬಿದ್ದಿದ್ದ ಆಪರೇಷನ್ ಕಮಲಕ್ಕೆ ಮತ್ತೆ ಚಾಲನೆ ಸಿಕ್ಕಿದೆ. ಜಾಧವ್ ರಾಜೀನಾಮೆ ಬೆನ್ನಲ್ಲೇ ಇತರೆ ಅತೃಪ್ತ ಶಾಸಕರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳುವುದಕ್ಕೆ ಮುಂದಾಗಿದ್ದಾರೆ. ಆಡಿಯೋ ಪ್ರಕರಣದಲ್ಲಿ ಸಿಲುಕಿದ್ದ ಅದೇ ಬಿಜೆಪಿ ಶಾಸಕನ ಕೈಯಿಂದ ಆಪರೇಷನ್ ಕಮಲಕ್ಕೆ ಚಾಲನೆ ಕೊಡಿಸಿದ್ದಾರೆ. ಹಾಗಾದ್ರೆ ಅತೃಪ್ತರನ್ನ ಭೇಟಿ ಮಾಡಿದ ಆ ಬಿಜೆಪಿ ಶಾಸಕ ಯಾರು, ಯಾವ ಅತೃಪ್ತ ಶಾಸಕರನ್ನ ಭೇಟಿ ಮಾಡಿದ್ರು ಅನ್ನೋ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಆಪರೇಷನ್ ಕಮಲಕ್ಕೆ ಬಿಜೆಪಿ ಮತ್ತೆ ಗ್ರೀನ್ ಸಿಗ್ನಲ್. ಚುನಾವಣೆಗೂ ಮೊದಲೇ ನಡೆಯುತ್ತಾ ಕ್ಷಿಪ್ರ ಕ್ರಾಂತಿ. ಆಪರೇಷನ್ ಆಡಿಯೋ ಲೀಕ್ ಬಳಿಕ ಸ್ಥಗಿತಗೊಂಡಿದ್ದ ಆಪರೇಷನ್ ಕಮಲಕ್ಕೆ ಮತ್ತೆ ಜೀವ ಬಂದಿದೆ. ಹೀಗಾಗಿ ಲೋಕಸಭೆ ಚುನಾವಣೆಗೂ ಮೊದಲೇ ರಾಜ್ಯದಲ್ಲಿ ಮತ್ತೊಂದು ಕ್ಷಿಪ್ರ ಕ್ರಾಂತಿ ನಡೆಯುವ ಸಾಧ್ಯತೆ ಇದೆ. ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ರಾಜೀನಾಮೆ ಬೆನ್ನಲ್ಲೇ ಆಪರೇಷನ್ ಕಮಲಕ್ಕೆ ಚಾಲನೆ ಸಿಕ್ಕಂತಾಗಿದೆ. ಕಾಂಗ್ರೆಸ್ನ ಇತರೆ ಅತೃಪ್ತರು ಕೈಕೊಳ್ತಾರಾ ಎಂಬ ಅನುಮಾನ ಎದ್ದಿದೆ. ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿಯೇ ಎಲ್ಲಾ ಅತೃಪ್ತರನ್ನ ಒಟ್ಟುಗೂಡಿಸೋದಕ್ಕೆ ಬಿಜೆಪಿ ನಾಯಕರು ಕೈ ಹಾಕಿದ್ದಾರೆ. ಈಗಾಗಲೇ 4-5 ಕಾಂಗ್ರೆಸ್ ಶಾಸಕರ ಭೇಟಿ ಮಾಡಿ ಮನವೊಲಿಸುವ ಕಸರತ್ತು ಕೂಡ ನಡೆಸಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ನಡೆದ್ರೆ ಲೋಕಸಭಾ ಚುನಾವಣೆಗೂ ಮೊದಲೇ ರಾಜ್ಯದಲ್ಲಿ ರಾಜಕೀಯ ಕ್ಷಿಪ್ರ ಕ್ರಾಂತಿ ನಡೆಯುವುದು ನಿಶ್ಚಿತ. ಕೈ ಶಾಸಕರಿಗೆ ಗಾಳ ಹಾಕ್ತಿದ್ದಾರ ದೇವದುರ್ಗದ ಶಾಸಕ ರಮೇಶ್ ಜೊತೆ ಶಿವನಗೌಡ ನಡೆಸಿದ ಮಾತುಕತೆ ಏನು? ದೇವದುರ್ಗದ ಶಾಸಕ ಶಿವನಗೌಡ ನಾಯಕ್ ಅವರನ್ನ ಮುಂದೆ ಬಿಟ್ಟು ಅತೃಪ್ತ ಕೈ ಶಾಸಕರ ಸೆಳೆಯೋದಕ್ಕೆ ಬಿಜೆಪಿ ಪ್ರಯತ್ನ ನಡೆಸಿದೆ. ಹೀಗಾಗಿಯೇ ಇವತ್ತು ಬೆಂಗಳೂರಿನ 7 ಮಿನಿಸ್ಟರ್ ಕ್ವಾರ್ಟರ್ಸ್ ನಲ್ಲಿರುವ ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ಶಿವನಗೌಡ ನಾಯಕ್ ಜಾರಕಿಹೊಳಿ ಜೊತೆ ಸುಮಾರು 1.5 ತಾಸು ಮಾತುಕತೆ ನಡೆಸಿದ್ರು. ಶಿವನಗೌಡ ನಾಯಕ್ ಮಾತುಕತೆ ಇದೀಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕಂದ್ರೆ ಪ್ರಧಾನಿ ಮೋದಿ ಕಲಬುರಗಿ ಕಾರ್ಯಕ್ರಮಕ್ಕೆ ಬಂದಿದ್ದ ವೇಳೆ ಇದೇ ದೇವದುರ್ಗದ ಬಿಜೆಪಿ ಶಾಸಕರು ಕಾರ್ಯಕ್ರಮಕ್ಕೆ ಗೈರಾಗಿ ಲಿಂಗಸುಗೂರು ಶಾಸಕರ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಶಾಸಕ ಡಿಎಸ್ ಹುಲಗೇರಿ ಮನೆಯಲ್ಲಿದ್ದ ಎಲ್ಲಾ ಕಾರ್ಯಕರ್ತರನ್ನ ಹೊರಗೆ ಕಳುಹಿಸಿ ಬಾಗಿಲು ಬಂದ್ ಮಾಡಿ ಬಿಜೆಪಿಗೆ ಬರುವಂತೆ ಮನವೊಲಿಸಿದ್ರು ಅಂತ ಹೇಳಲಾಗ್ತಿದೆ. ಇದಾಗಿ 3 ದಿನಗಳು ಕಳೆದಿಲ್ಲ, ಆಗ್ಲೇ ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ಭೇಟಿ ಕೊಟ್ಟು ಚರ್ಚಿಸಿದ್ದಾರೆ. ಬಿಜೆಪಿ ಶಾಸಕರ ಅತೃಪ್ತರ ಭೇಟಿ ಇದೀಗ ಸಮ್ಮಿಶ್ರ ಸರ್ಕಾರದ ನಾಯಕರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಕಮಲ ಕೈ ಹಿಡಿಯೋದ, ಸ್ಪೀಕರ್ ನೋಟಿಸ್ಗೆ ಉತ್ತರ ಕೊಡೋದ? ಗೊಂದಲದಲ್ಲಿದ್ದಾರೆ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ. ಇತ್ತೀಚೆಗಷ್ಟೇ ಬಿಜೆಪಿ ಸೇರ್ಪಡೆಯಾದ ಉಮೇಶ್ ಜಾಧವ್ ಹಾಗೂ ಉಳಿದ 3 ಅತೃಪ್ತರಿಗೆ ವಿಪ್ ಉಲ್ಲಂಘನೆಯಡಿ ಸ್ಪೀಕರ್ ನೋಟಿಸ್ ನೀಡಿದ್ದಾರೆ. ಸೋಮವಾರ ಟ್ರಯಲ್ ಕೋರ್ಟ್ಗೆ ಹಾಜರಾಗುವಂತೆ ಸೂಚಿಸಲಾಗಿದೆ. ಅಂದು ಯಾವ ಚರ್ಚೆ ನಡೆಯುತ್ತೋ, ಎಲ್ಲಿ ನಮ್ಮ ಮೇಲೆ ಪಕ್ಷಾಂತರ ನಿಷೇಧದ ತೂಗುಗತ್ತಿ ಬೀಳುತ್ತೋ ಎಂಬ ಆತಂಕ ಕೂಡ ಇದೆ. ಹೀಗಾಗಿನೇ ರಮೇಶ್ ಜಾರಕಿಹೊಳಿ ಮುಂದಾಗಬಹುದಾದ ಕಾನೂನು ತೊಡಕುಗಳ ಬಗ್ಗೆ ಚರ್ಚಿಸ್ತಾ ಇದ್ದಾರೆ. ಇದರ ನಡುವೆಯೇ ಶಿವನಗೌಡ ನಾಯಕ್ ಮತ್ತೆ ಬಿಜೆಪಿಗೆ ಬರುವಂತೆ ಒತ್ತಡ ಹೇರ್ತಿದ್ದಾರೆ ಅನ್ನೋ ಮಾತುಗಳು ಇದೆ. ಹೀಗಾಗಿ ಪಕ್ಷದಿಂದ ಹೊರಹೋಗೋದಾ ಅಥವಾ ಚುನಾವಣೆವರೆಗೆ ತಟಸ್ಥವಾಗಿದ್ದು ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ತಪ್ಪಿಸಿಕೊಳ್ಳೋದಾ, ಇಲ್ವೇ ಬಿಜೆಪಿಯತ್ತ ಮುಖ ಮಾಡೋದಾ ಎಂಬ ಗೊಂದಲಕ್ಕೆ ಬಿದ್ದಿದ್ದಾರೆ. ಅಲ್ಲೇ ಇರ್ತೀವಿ, ನೋಟಿಸ್ ನಮಗ್ ಬಂದಿಲ್ಲ, ನಾನು ಪಕ್ಷದಲ್ಲಿ ಇರ್ತೇನೆ. ಒಟ್ನಲ್ಲಿ ಒಂದ್ ಕಡೆ ವಿಪ್ ಉಲ್ಲಂಘನೆಯಡಿ ಸ್ಪೀಕರ್ ಕೊಟ್ಟಿರುವ ನೋಟಿಸ್ಗೆ ಹೇಗೆ ಉತ್ತರಿಸೋದು ಅನ್ನೋ ಭಯ ಎದುರಾಗಿದೆ. ಮತ್ತೊಂದೆಡೆ ಬಿಜೆಪಿ ನಾಯಕರ ಒತ್ತಡ ಕೂಡ ಮುಂದುವರೆದಿದೆ. ಹೀಗಾಗಿ ಮುಂದೇನು ಎಂಬ ಗೊಂದಲದಲ್ಲಿ ಅತೃಪ್ತರು ಒದ್ದಾಡ್ತಿದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಪೊಲಿಟಿಕಲ್ ಬ್ಯೂರೋ, TV5 ಬೆಂಗಳೂರು.